ಅದು ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ಕೆ ಇಂಟ್ರೆಸ್ಟೇ ಬರಲ್ಲ. ಬರೀ ಜಗಳ, ಕಾಮಿಡಿ ಅನ್ನೋದಿಲ್ಲ. ತುಂಬ ಕಾಮಿಡಿಯನ್ಸ್ ಕಳಿಸಿದ್ರು ಕಾಮಿಡಿಯನ್ನು ನಡೀತಾ ಇಲ್ಲ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಈಗೇನಿದೆ ಬಿಗ್ ಬಾಸ್ ಏನು ನಡೀತಾ ಇದೆ ಅದರಲ್ಲಿ ಹೇಳ್ತಾರೆ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ಬಿಗ್ ಬಾಸ್ ಅಂತ. ಅದಕ್ಕೇ ಜನಗಳನ್ನ ಈಗ ಲೋಕಲಲ್ಲಿ ಏನಿದ್ದಾರೆ ಹಳ್ಳಿಗಳ ಸೈಡು ಆ ಜನಗಳನ್ನ ಅಭಿಪ್ರಾಯ ಕೇಳೋಣ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಹೇಗಿದೆ ಬಿಗ್ ಬಾಸು, ಯಾರೆಲ್ಲ ಇಷ್ಟ ಆಗ್ತಾರೆ ಅಂತ ಕೇಳೋಣ. ಬನ್ನಿ ನೋಡೋಣ ಹೇಗಿದೆ ರೆಸ್ಪಾನ್ಸ್ ಹೆಂಗೆ ಮಾಡ್ತಾರೆ ಎಲ್ಲ ನೋಡೋಣ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್? ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್? ಗಿಲ್ಲಿ ನಟ. ಯಾಕೆ ಇಷ್ಟ ಆಗ್ತಾರೆ ಸರ್? ಯಾಕೆ ಇಷ್ಟ ಗಿಲ್ಲಿ? ಒಳ್ಳೆ ಎಂಟರ್ಟೈನ್ಮೆಂಟ್ ಸರ್. ಬಿಗ್ ಬಾಸ್ ಆಕ್ಚುಲಿ ಅವ್ರು 18 ಜನ ಕಂಟೆಸ್ಟೆಂಟ್ ಅಲ್ಲಿ ಅವ್ರು ಗಿಲ್ಲಿ ನಟ ಬಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಸೊ ಹಾಗಾಗಿ ಗಿಲ್ಲಿ ನಟನ ನೋಡ್ತಾ ಇದೀವಿ ಸರ್. ಯಾರ ಮನೇಲಿ ಇರಲೇಬಾರ್ದು ಅಂತ ಅಂತೀರಾ ಈಗ ಹೋಗಿರೋದ್ರಲ್ಲಿ? ಆಕ್ಚುಲಿ ಒಂದು ನಿಮಿಷ, ಅವ್ರು ಅಶ್ವಿನಿ ಗೌಡ ಅಲ್ಲ, ಆಶಾ ಅಂತ ಒಬ್ರು ಇದಾರಲ್ಲ ಸರ್. ಅವರು ಆಶಾ ಯಾರಿಲ್ಲ, ಅಶ್ವಿನಿ ಗೌಡ ತಪ್ಪಗಿದಾರಲ್ಲ, ಏನೋ ಅವ್ರ ಹೆಸರು ಮಂಜು ಭಾಷಿಣಿ. ಅವ್ರೊಂದು ಸ್ವಲ್ಪ ಏನಂದ್ರೆ ಮನೆ ಹಾಳಾಗ್ತಾ ಇರೋದೇ ಅವರಿಂದ ಸರ್. ಹಾಗಾಗಿ ಸೊ ಅವರು ಇಬ್ಬರದು ಈ ವಾರ ಹೋಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾರಿಗೆ ಗೆಲ್ಬೇಕು ಈ ಸೀಸನ್ ಸರ್? ಈ ಸೀಸನ್ ಅಲ್ಲಿ ಚಂದ್ರಪ್ರಭಾ ಅಥವಾ ಗಿಲ್ಲಿ ನಟ ಸರ್? ಗಿಲ್ಲಿ ನಟ. ಒಳ್ಳೆ ಎಂಟರ್ಟೈನ್ಮೆಂಟ್ ಅವರು. ಸೊ ಮುಂದೆ ಫ್ಯೂಚರ್, ಯಾಕಂದ್ರೆ ಹಳ್ಳಿಯಿಂದ ಬಂದಿರೋ ಪ್ರತಿಭೆಗಳು ಅವರು. ಸೊ ಹಾಗಾಗಿ ಅವ್ರು ಗೆಲ್ಬೇಕು ಸರ್. ಮೇಡಮ್ ಹೇಳಿ ಮೇಡಮ್. ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಬಟ್ ಈಗ ನೋಡ್ತಾ ಇರೋದು ನೋಡಿದ್ರೆ ನನಗೇನೋ ಇನ್ನೂ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಬರೀ ಜಗಳ, ಕಾಮಿಡಿ ಅನ್ನೋದಿಲ್ಲ. ತುಂಬ ಕಾಮಿಡಿಯನ್ಸ್ ಕಳಿಸಿದ್ರು ಕಾಮಿಡಿಯನ್ನು ನಡೀತಾ ಇಲ್ಲ. ಜನ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದು ಈ ಸೀಸನ್ ಅಲ್ಲಿ ಬರ್ತಾ ಇಲ್ಲ. ಎಲ್ಲ ಕಡೆ ಗಿಲ್ಲಿ ಅಷ್ಟೇ ಕಾಣಿಸ್ಕೊಳ್ತಾ ಇರೋದು. ಗಿಲ್ಲಿ ಕಾವ್ಯ ಬಿಟ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಮತ್ತೆ ಈಗ ರಕ್ಷಿಕಾ ಅವರು ಹೊರಗಡೆಯಿಂದ ಬಂದು ಅದು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಮತ್ತೆ ಮೇಡಮ್ ಈಗ ಸೀಸನ್ಗಳ ನೋಡ್ಕೊಂಡ್ ಬಂದಿದ್ದೀರಿ, ಇದು 12ನೇ ಸೀಸನು. ನಿಮಗೆ ಯಾವ ಸೀಸನ್ನು ಫೇವ್ರೇಟ್ ಆಗಿತ್ತು, ಚೆನ್ನಾಗಿತ್ತು? ಕುರಿ ಪ್ರತಾಪ್ ಅವರು ಇದ್ದದ್ದು ಸೀಸನ್ನು. ಸೀಸನ್ 7 ಚೆನ್ನಾಗಿತ್ತು. ಸೀಸನ್ 7 ಚೆನ್ನಾಗಿತ್ತು. ಶೈನ್ ಶೆಟ್ಟಿ, ದೀಪಿಕಾ ದಾಸ್ ಈಗ ಸೀಸನ್ 12ರಲ್ಲಿ ಈಗ ಹೋಗಿರುವಂಥ ಕಂಟೆಸ್ಟೆಂಟ್ ಏನಿದ್ದಾರೆ ಅದರಲ್ಲಿ ಯಾರು ಇವ್ರು ಹೋಗ್ಲೇಬಾರ್ದಾಗಿತ್ತ ಮನೆಗೆ ಅನ್ನೋರು ಯಾರವ್ರೆ? ಯಾರಿಲ್ಲ. ಎಂಟರ್ಟೈನ್ಮೆಂಟ್ ನಡೀತಾ ಇಲ್ಲ ಬಿಗ್ ಬಾಸ್. ಇಲ್ಲಿಂದ ನಡೀತಾ ಇರೋದು. ಓಕೆ ಮೇಡಮ್, ಈಗ ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸ್ ಕನ್ನಡಿಗರ ಹೆಮ್ಮೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ಈಗ ಸುದೀಪ್ ಸರ್ ಅವರು ಅದನ್ನು ನಡೆಸ್ಕೊಡ್ತಿದ್ದಾರೆ. ಸುದೀಪ್ ಸರ್ ಈಗ ಬಿಗ್ ಬಾಸ್ ಬಗ್ಗೆ ನಡೆಸ್ಕೊಡ್ತಾ ಇದ್ದಾರೆ, ನಿಮ್ಮ ಒಪಿನಿಯನ್ ಹೇಗಿದೆ? ಅವರು ಎಲ್ಲ ಸೀಸನ್ ಅವರೇ ಇರಬೇಕಾ? ಯಾಕೆಂದ್ರೆ ಕೆಲವರು ಹೇಳ್ತಾರೆ ಸುದೀಪ್ ಸರ್ ಇರೋದಕ್ಕೋಸ್ಕರ ನಾವು ಬಿಗ್ ಬಾಸ್ ನೋಡ್ತಾ ಇದೀವಿ ಅಂತ ಹೇಳೋದಿದ್ದಾರೆ. ಹೌದು, ಸುದೀಪ್ ಸರ್ ಇದ್ರೆ ಅದು ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವರಿಂದನೇ ಬಿಗ್ ಬಾಸ್ ನಡೀತಾ ಇರೋದು. ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಕಳೆನೇ ಇರಲ್ಲ. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಮಾಡಬೇಕು ಬಿಗ್ ಬಾಸ್ ಅಲ್ಲಿ ಅಂತ ನಿಮ್ಮ ಅಭಿಪ್ರಾಯ? ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ನೀವು ಇರೋದೀಗ ಇಲ್ಲಿ ಮಾತಾಡ್ತಾ ಇರೋದು ಹೇಳಿ ಜಾಗ? ನಾವು ರಾಮನಗರ ಡಿಸ್ಟಿಕ್ SRS ಬೆಟ್ಟದಿಂದ SRS ಬೆಟ್ಟ. ಸರ್, ಬಿಗ್ ಬಾಸ್ ಶೋನ ನೀವು ನೋಡ್ತೀರಾ? ನೋಡ್ತಾ ಇದೀವಿ ಸರ್. ನೋಡ್ತಾ ಇದ್ದೀರಿ? ಎಲ್ಲ ಸೀಸನ್ ನೋಡ್ತಾ ಇದ್ದೀರಾ? ಎಲ್ಲ ಸೀಸನ್ಗಳು ನಮಗೆ ಸಮಯ ಸಿಕ್ತಾಗೆಲ್ಲ ಖಂಡಿತ ನೋಡ್ತೀವಿ ಸರ್. ಈಗ ಬಿಗ್ ಬಾಸ್ನ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪರವಾಗಿಲ್ಲ, ತುಂಬ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮೆಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಕೊಡ್ತಾಯಿದ್ರು, ಒಳ್ಳೊಳ್ಳೆ ದುಡ್ಡಿರೋ ವ್ಯಕ್ತಿಗಳಿಗೆ. ಈ ಸಾರಿ ಗುರುತಿಸಿ ಬಡ ಪ್ರತಿಭೆಗಳಿಗೆ ಕೊಟ್ಟಿದ್ದಾರೆ ಪಾಪ. ಇನ್ನಷ್ಟು ಗ್ರಾಮೀಣ ಪ್ರದೇಶದವ್ರನ್ನ ಗುರುತಿಸಿ ಕರ್ಸ್ಕೋಬೇಕು ಅನ್ನೋದು ನಿಮ್ಮ ಅನಿಸಿಕೆ? ಹೌದು, ಗ್ರಾಮೀಣ ಪ್ರದೇಶವ್ರನ್ನ ಗುರುತಿಸಿ ನಮ್ಮ ಕರ್ನಾಟಕದಲ್ಲಿ ಜನಗಳು ಯಾವ ರೀತಿ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಆ ಒಳ್ಳೊಳ್ಳೆ ಪ್ರತಿಭೆಗಳನ್ನ ತಗೊಬಂದು ಬಿಟ್ಟಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರವ್ರು ಏನು ಕೆಪಾಸಿಟಿ ಅಂತ ಹೇಳಿ. ಆ ಥರ ಇದು ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ. ಒಟ್ಟಿನಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ಎಲ್ಲ ಒಂದು ಕಡೆ ನಮ್ಗೆ ಅನ್ನಿಸೋದೇನಪ್ಪ ಅಂದರೆ ಬಿಗ್ ಬಾಸಿಂದ ಒಂದು ಹೊಸ ಪ್ರತಿಭೆಗಳಿಗೆ ಅನುಕೂಲ ಆಗುತ್ತೆ. ಮುಂದೆ ಪಾಪ ಅವರು ಜೀವನ ಒಂದು ಕಟ್ಕೊಳ್ಳೋದಕ್ಕೆ ಒಂದು ಉಪಯೋಗ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಸರ್, ಈ ಸರಿ ಸೀಸನ್ 12 ನಡೀತಾ ಇದೆ. ಇದರಲ್ಲಿ ನಿಮಗೆ ಯಾರು ಇಷ್ಟ ಆಗ್ತಾರೆ ಸರ್ ಈಗ ಬಿಗ್ ಬಾಸ್ ಅಲ್ಲಿ? ಯಾರು ಇಷ್ಟ ಅಂದರೆ ಎಲ್ಲ ಹೊಸ ಮುಖಗಳು. ನಾನು ಅಷ್ಟೊಂದು ಅವರೆಲ್ಲ ನಮಗೆ ಪರಿಚಯ ಇಲ್ಲ ಜಾಸ್ತಿ. ಎಲ್ಲ ಯೂಟ್ಯೂಬರ್ಸು, ಸೀರಿಯಲ್ಲು ಅವರು ಇವರು ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಹೊಸ ಪ್ರತಿಭೆಗಳು ನಮ್ಗೇನು ಅಷ್ಟೊಂದು ಅವರು ಇದಿಲ್ಲ. ನೋಡ್ತಾ ಇದೀರಿ ಬಿಗ್ ಬಾಸ್? ನೋಡ್ತಾ ಇದೀರಾ? ನೋಡ್ತಾ ಇದೀವಿ. ಹೌದು. ಯಾರು ಒಳಗಡೆ ಹೋಗಿರೋ ಅವ್ರ ಹೆಸರು ಗೊತ್ತಾ ಸರ್? ಯಾರು ಹೋಗಿದ್ದಾರೆ ಅಂತ?
ಅದೇ ಮಂಜು ಭಾಷಿಣಿ ಅಂತ ಮಂಜು ಭಾಷಿಣಿ. ಅವ್ರಿಗೆ ಗೊತ್ತು. ಹಾ. ಆಮೇಲೆ ಇನ್ನೊಬ್ರು ಅಜ್ಜಿ ಅವ್ರ ಹೆಸರೇನ ಮಲ್ಲಮ್ಮ ಅಂತ ಅವ್ರು ಮಲ್ಲಮ್ಮ. ಅದೇ ಯೂಟ್ಯೂಬ್ ಅಲ್ಲಿ ಫೋನ್ ಅಲ್ಲಿ ನೋಡ್ತೀವಲ್ಲ ಅವ್ರ ಮುಖಗಳು ಅಷ್ಟೇ ಪರಿಚಯ ನಮ್ಗೆ. ಪರಿಚಯ. ಈ ಹೆಸರುಗಳೆಲ್ಲ ಗೊತ್ತಿಲ್ಲ, ಅವ್ರೇನ್ ಪಾಪ ಇದಿಲ್ಲ. ಬಟ್ ಏನಪ್ಪ ಅಂದ್ರೆ ನಮಗ್ ಖುಷಿ ಆಗೋದೇನಪ್ಪ ಅಂದ್ರೆ ಒಂದು ಅದೇ ನೀವು ಹೇಳ್ದಂಗೆ ಗ್ರಾಮೀಣ ಪ್ರದೇಶದ ಒಂದು ಪ್ರತಿಭೆಗಳನ್ನ ಒಂದು ಕಲಾವಿದರನ್ನ ತಗೊಬಂದು ನಮ್ಮ ಕರ್ನಾಟಕಕ್ಕೆ ಇಡೀ ಭಾರತ ದೇಶಕ್ಕೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಅದು ಒಂದು ಹೆಮ್ಮೆ ಪಡೋ ವಿಷಯ. ಈಗ ಶೋ ನಡೆಸ್ಕೊಳ್ತಾ ಇರೋವಂಥ ಸುದೀಪ್ ಅವ್ರ ಬಗ್ಗೆ ಸರ್ ನಿಮ್ಮ ಅನಿಸಿಕೆ? ಸುದೀಪ್ ಅವ್ರ ಬಗ್ಗೆ ನಾವೇನು ಹೇಳೋ ಅಂತ ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತು, ಆಲ್ಮೋಸ್ಟ್ ಭಾರತ ದೇಶಕ್ಕೆ ಗೊತ್ತು ಅವ್ರೇನು ಅಂತ. ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಲ್ಲ. ಒಳ್ಳೆ ಪ್ರತಿಭೆ ಇರೋ ಕಲಾವಿದ ಅವರು. ಬಿಗ್ ಬಾಸ್ ನಡ್ಸ್ಕೊಳ್ಳೋಕೆ ಅವರು ಒಳ್ಳೆ ಸೂಕ್ತ ಅಂತ ಅನ್ಸುತ್ತೆ ಸರ್. ಇಷ್ಟು ಸೀಸನ್ ನಡ್ಸ್ಕೊಂಬಂದಿದ್ದಾರೆ ಅವರು. ಈ ಸೀಸನ್ನ ಮುಂದುವರ್ಸೋಕ್ಕಾಗಲಿ ಇನ್ನೊಂದು ನೆಕ್ಸ್ಟ್ ಸೀಸನ್ ಬರೋಕ್ಕಾಗಲಿ ಅವರು ಇರಬೇಕು ಯಾವುದೇ ಸೀಸನಲ್ಲೂ ಅಂತ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ ಇದರಲ್ಲಿ? ಖಂಡಿತ ಸುದೀಪ್ ಅವರು ಒಳ್ಳೆ ಸ್ಪಷ್ಟವಾಗಿ ಮಾತಾಡ್ತಾರೆ. ತಿರ್ಗಾ ಯಾರಿಗೂ ಏನು ಒಂದು ಬೇಜಾರು ಆಗೋ ರೀತಿಲಿ ಇದು ಮಾಡಲ್ಲ. ತುಂಬ ಖುಷಿ ಕೊಡ್ತಾ ಆ ವ್ಯಕ್ತಿನೇ ಇರಬೇಕನ್ನೋ ನಮ್ಮ ಮನಸ್ಸಿಗೆ ಸುದೀಪ್ ಅವರೇ ಇರಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್ ನಮಸ್ತೆ. ನಮಸ್ತೆ ಹೇಳಿ. ಹೇಗಿದೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ, ಮೊದಲಿಂದಲೂ ನೋಡ್ತಾ ಇದ್ದೀವಿ. ಯಾರು ಇಷ್ಟ ಆಗ್ತಾರೆ ಈಗ ಬರ್ತಾ ಇರುವಂಥ ಇದರಲ್ಲಿ? ಗಿಲ್ಲಿ ನಟ. ಯಾಕೆ ಇಷ್ಟ ಗಿಲ್ಲಿ ನಟ? ಹೊರಗಡೆನೂ ಹಂಗಿದ್ದಾನು, ಆಚೆನೂ ಹಂಗಿದ್ದಾನೆ. ಆಚೆ ಕಡೆ ಹೆಂಗ್ ಮನೆ ಕಡೆ ನಾರ್ಮಲ್ ಆಗಿದ್ದಾನೆ, ಒಳಗಡೆನೂ ಹಂಗಿದ್ದಾನೆ. ಮನೆಯಲ್ಲಿ ಏನು ಕಾಣಿಸ್ತಿಲ್ಲ ಪಾಪ, ಚೆನ್ನಾಗಿದ್ದಾನೆ ಅವ್ನು. ಎಂಟರ್ಟೈನ್ಮೆಂಟ್ ಫುಲ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಅವ್ನು ಸಪೋರ್ಟ್ ನಾವು ಮಾಡ್ತೀವಿ. ಅದು 2 ಜೋಡಿನೂ ಚೆನ್ನಾಗಿದೆ. ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ಹೇಳಿ. ನಾ ಬಿಗ್ ಬಾಸ್ ಅಲ್ಲಿ ನನಗೆ ಗಿಲ್ಲಿ ನಟ ಹಾಗೂ ಕಾವ್ಯ ಜೋಡಿ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಅಲ್ಲ ಕಣ, ಪೇರಲ್ಲಿ ಬಂದು ನಾನು ಹೇಳ್ತಾ ಇರೋದು ಇವಾಗ ಜೋಡಿ ಇದ್ರಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಚೆನ್ನಾಗಿದ್ದಾರೆ ಸ್ಪರ್ಧೆಯಲ್ಲಿ. ಹೊರಗಡೆ ಅಂತ ಅಂದ್ರೆ ನೆಗೆಟಿವ್ ಅಂತ ಅಂದ್ರೆ ನನ್ಗಿರೋದು ಸದ್ಯಕ್ಕೆ ಧ್ರುವ್ ಅಂತ ಇದ್ದಾನೆ ಒಬ್ಬ. ಧ್ರುವ್ ಅಂತ ಏನು ಅಷ್ಟೊಂದು ನನಗೇನು ಪಾರ್ಟಿಸಿಪೇಟ್ ಸರಿಯಾಗಿ ಮಾಡ್ತಾ ಇಲ್ಲ, ಮಾತಲ್ಲಾಗಲಿ ಇದರಲ್ಲಾಗಲಿ. ಅದು ಬಿಟ್ಟರೆ ಡಾಕ್ ಸತೀಶ್ ಅವನು ಏನು ಪಾರ್ಟಿಸಿಪೇಟ್ ಸರಿಯಾಗಿ ಎಂಟರ್ಟೈನ್ಮೆಂಟ್ ಏನಿಲ್ಲ. ಅದೊಂದು ಅವರಿಬ್ರು ನೆಗೆಟಿವ್ ಇದೆ ಅಷ್ಟೇ, ಬಿಟ್ಟರೆ ಬೇರೆಯವರೆಲ್ಲ ಪಾಸಿಟಿವ್ ಇದ್ದಾರೆ. ಬಿಗ್ ಬಾಸ್ ನೀವು ಎಲ್ಲ ಸೀಸನ್ ನೋಡ್ಕೊಂಡು ಬಂದಿದ್ದೀರಾ? ಯಾವ ಸೀಸನ್ ಬೆಸ್ಟ್ ಆಗಿತ್ತು ಇದಕ್ಕಿಂತ? ನಂಗೆ ಲಾಸ್ಟ್ ಟೈಮ್ 11 ಚೆನ್ನಾಗಿತ್ತು ಅನ್ಸುತ್ತೆ. 11 ಚೆನ್ನಾಗಿತ್ತು. ಅದು ಬಿಟ್ಟರೆ ನಮ್ಮ ಇವನು ಯಾರು ಅಲ್ಲ, ಜಗದೀಶ್ ಲಾಯರ್ ಜಗದೀಶ್ ಪ್ರಥಮ್ ಪ್ರಥಮ್ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು.